ಆಫ್ ದ ಕಂಪನಿ. ಸೊ ನಾವಿವಾಗ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಅರ್ಥ ಆಗ್ತದೆ. ಸೊ ನಾವಿವಾಗ ಕಂಪ್ನಿಗೆ ಮನಿ ಬೇಕು, ನಾವು ಕಂಪ್ನಿಲಿ ಒಂದು ಪಾರ್ಟ್ನರ್ ಆಗಬೇಕು. ಸೊ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಆ ಕಂಪ್ನಿ ಮೇಲೆ. ಅದರ್ ಇಟ್ ವಿಲ್ ಬಿ ಅ ಪ್ರಾಫಿಟ್ ಆರ್ ಲಾಸ್ ವಿ ಡೋಂಟ್ ನೋ, ಬಟ್ ವಿ ಆರ್ ಟೇಕಿಂಗ್ ಇಟ್ ಅಲ್ವಾ. ಸೊ ವೆನ್ ವಿ ಟೇಕ್ ಅ ಶೇರ್ ಫ್ರಮ್ ದ ಕಂಪನಿ ವಿಲ್ ಬಿ ಅ ಪಾರ್ಟ್ನರ್ ಆಫ್ ದಟ್ ಕಂಪನಿ ಆಬ್ವಿಯಸ್ಲಿ ಅಲ್ವಾ. ಅದೇ ಪಾಯಿಂಟ್ನ ಹೇಳಿದೆ. ಪೀಪಲ್ ಬೈ ಶೇರ್ ಫ್ರಮ್ ದ ಶೇರ್ ಮಾರ್ಕೆಟಿಂಗ್, ಅಂದರೆ ಸಾಮಾನ್ಯ ಜನರು ನಾವು ಶೇರ್ನ ತಗೊಂತೀವಿ ಶೇರ್ ಮಾರ್ಕೆಟಿಂಗಿಂದ, ಓಕೆನಾ. ಆ್ಯಂಡ್ ದೇ ಗಿವ್ ಮನಿ ಟು ದ ಕಂಪ್ನಿ, ಓಕೆನಾ. ಇಫ್ ಯು ಬೈ ಶೇರ್ ಫ್ರಮ್ ದ ಕಂಪ್ನಿ, ಒಂದು ಕಂಪ್ನಿಯಿಂದ ನಾವು ಶೇರ್ ತಗೊಂಡ್ರೆ ವಿಲ್ ಬಿ ಅ ಪಾರ್ಟ್ನರ್ ಆಫ್ ದಟ್ ಕಂಪ್ನಿ, ಓಕೆನಾ. ಹೌ ಮಚ್ ಪರ್ಸೆಂಟ್ ದ ಕಂಪ್ನಿ ಗೆಟ್ಸ್ ಪ್ರಾಫಿಟ್, ಇವಾಗ ಕಂಪ್ನಿ ರನ್ ಆಗ್ತಾ ಇದೆ, ಅದು ಪ್ರಾಫಿಟಲ್ಲಿ ಆಗ್ತಿದೆಯಾ ಲಾಸಲ್ಲಿ ಆಗ್ತಿದೆಯಾ ಅನ್ನೋದು ನಮ್ಗೆ ಗೊತ್ತಿಲ್ಲ, ಬಟ್ ವಿ ನೋ ದಟ್ ಕಂಪ್ನಿ ಇಸ್ ರನ್ನಿಂಗ್, ಕಂಪ್ನಿ ವರ್ಕಿಂಗಲ್ಲಿದೆ ಮತ್ತು ಇಟ್ಸ್ ರನ್ನಿಂಗ್, ಓಕೆನಾ. ಸೊ ಹೌ ಮಚ್ ಪರ್ಸೆಂಟ್ ದ ಕಂಪ್ನಿ ಗೆಟ್ಸ್ ಪ್ರಾಫಿಟ್ ಯು ವಿಲ್ ಬಿ ಬೆನಿಫಿಟೆಡ್. ಇವಾಗ ಆ ಕಂಪ್ನಿಗೆ ಎಷ್ಟು ಪ್ರಾಫಿಟ್ ಇದೆ ಅದ್ರ ಮೇಲೆ ಕಂಪ್ನಿ ಬೆನಿಫಿಟ್ ಆಗುತ್ತಾ ಲಾಸ್ ಆಗುತ್ತಾ ಅಂತ ನಾವು ತಿಳ್ಕೊಳ್ಳೋದು, ಓಕೆನಾ. ಸೊ ನಾವು ವಿ ಆರ್ ಅ ಪಾರ್ಟ್ನರ್ ಆಫ್ ದ ಕಂಪ್ನಿ, ಐದರ್ ಇಟ್ ಶುಡ್ ಬಿ ಎ ಪ್ರಾಫಿಟ್ ಆರ್ ಲಾಸ್, ಬಟ್ ವಿ ಶುಡ್ ಫೇಸ್ ದ ಚಾಲೆಂಜಸ್, ಓಕೆನಾ. ಓಕೆನಾ. ಇವಾಗ ಇಫ್ ಯು ಬೈ ಕಂಪನಿ, ಇವಾಗ ಒಂದು ಕಂಪನಿಯಲ್ಲಿ ನಾವು ಎಷ್ಟೋ ಶೇರ್ ಹಾಕ್ಬಿಟ್ಟು ತಗೋತೀವಿ. ಇವಾಗ ನಾವು ಎಕ್ಸಾಂಪಲ್ ಒಂದು 5% ಶೇರ್ ಹಾಕಿ ತೊಗೊಂಡಿರ್ತೀವಿ ಅಂತಲೇ ಅಂದ್ಕೊಳ್ಳೋಣ. ಇಫ್ ಯು ಬೈ ಎ ಕಂಪನಿ 5% ಶೇರ್, ಯುವರ್ ಓನರ್ಶಿಪ್ ವಿಲ್ ಬಿ 5%. ಅಂದರೆ ನಾವಿವಾಗ 5% ಶೇರ್ ತೊಗೊಂಡಿದ್ದೀವಿ ಅಂದರೆ ನಮಗೆ ಆ ಕಂಪನಿಲಿ ಒಟ್ಟು ಓನರ್ಶಿಪ್ ಎಷ್ಟಿರುತ್ತೆ, 5% ಇರುತ್ತೆ. ನಾವು 10% ತೊಗೊಂಡ್ರೆ 10% ಇರುತ್ತೆ, 20% ತೊಗೊಂಡ್ರೆ 20% ಇರುತ್ತೆ. ಬಟ್ ನಾವಿಲ್ಲಿ ಎಷ್ಟು ಪರ್ಸೆಂಟೇಜ್ ತೊಗೊಂಡ್ರೆ ಜಸ್ಟ್ 5%. ಸೊ ಇಟ್ ವಿಲ್ ಬಿ 5%. ನಾವೆಷ್ಟು ಇವಾಗ 5%. ಸೊ ನಮ್ಮ ಓನರ್ಶಿಪ್ ಎಷ್ಟಿದೆ ಆ ಕಂಪ್ನಿ 5%. ಇಫ್ ವಿ ಬೈ ಫಾರ್ 10% ಶೇರ್ ದೆನ್ ವಿ ವಿಲ್ ಬಿ 10%, ನಮಗೆ 10% ಓನರ್ಶಿಪ್ ಸಿಗುತ್ತೆ. ಸೊ ನಾವು ಬರೀ 5% ತೊಗೊಂಡಿರೋದ್ರಿಂದ ನಮ್ಗೆ ಬರೀ 5% ಓನರ್ಶಿಪ್ ಇರುತ್ತೆ, ಓಕೆನಾ. ನೆಕ್ಸ್ಟ್, ಇಫ್ ಅ ಕಂಪನಿ ಇನ್ಕಮ್ ಇಸ್ 100 crores, ಇವಾಗ ಆ ಕಂಪನಿಲಿ 100 crores ಇನ್ಕಮ್ ಆಗ್ತಿದೆ, ಎಲ್ಲ ವರ್ಕ್ ಮಾಡ್ತಿದ್ದಾರೆ, ಎಲ್ಲ ಸ್ಟ್ರಗಲ್ ಮಾಡ್ತಿದ್ದಾರೆ, ದೇ ಆರ್ ಮೇಕಿಂಗ್ ದ ಕಂಪನಿ ಟು ಗ್ರೋ ಮೇನ್ ಅವ್ರು ಏನು ಕಂಪ್ನಿ ಗ್ರೋ ಆಗಬೇಕು ಅವ್ರಿಗಷ್ಟೇ, ಬೇರೆ ಇದೇನು ಅವ್ರಿಗೆ ಯೂಸ್ ಇಲ್ಲ. ಸೊ ಕಂಪ್ನಿ ಗ್ರೋ ಆಗಬೇಕು. ಸೊ ಕಂಪ್ನಿ ಅಂಡರ್ ಏನೇ ರಿಸ್ಕ್ ಬಂದರೂ ಅವ್ರು ತಗೋಬೇಕು. ಸೊ ಎಲ್ಲ ವರ್ಕರ್ಸ್ ಕಂಪ್ನಿ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಕಂಪ್ನಿ ಇನ್ಕಮ್ ಇಸ್ 100 crores ಅಂತ ಇಟ್ಕೊಳ್ಳೋಣ. ಕಂಪ್ನಿ ಇನ್ಕಮ್ 100 crores ಆದರೆ, ಸೊ ನೀವು ಆ ಕಂಪ್ನಿಲಿ ಒಬ್ಬ ಪಾರ್ಟ್ನರ್ ಆಗಿದ್ದೀರಾ. ಪಾರ್ಟ್ನರ್ ಅಂದರೆ ಏನು, 5% ಶೇರ್ ತೊಗೊಂಡು ನೀವು ಕಂಪ್ನಿಗೆ ಪಾರ್ಟ್ನರ್ ಆಗಿದ್ದೀರಾ. ಸೊ ಆ ಪಾರ್ಟ್ನರ್ ಆದಾಗ 100 ಕೋಟಿಲಿ ನಿಮ್ಗೆ ಎಷ್ಟು ದುಡ್ಡು ಬರುತ್ತೆ, 5% ಅಷ್ಟು ಬರುತ್ತೆ. 5% ಅಂದರೆ ಯು ಕ್ಯಾನ್ ಗೆಟ್ ಅರೌಂಡ್ 5 crores. ಇವಾಗ 100 ಕೋಟಿ ಲಾಭ ಬಂದಿದೆ, ಅದರಲ್ಲಿ ನೀವು 5% ಶೇರ್ ಕೊಟ್ಟು ತೊಗೊಂಡಿದ್ದೀರಾ. ಸೊ ನೀವು 5% ಪಾಲುದಾರರಾಗಿದ್ದೀರಾ. ಸೊ ಯು ಕ್ಯಾನ್ ಗೆಟ್ 5 crore ಇನ್ ದಟ್, ಓಕೆನಾ. ಎಷ್ಟು, 5 ಕೋಟಿ. 5 ಕೋಟಿ ನಿಮಗೆ ಅಲ್ಲಿ ಪ್ರಾಫಿಟ್ ಆಗುತ್ತೆ. 5 crores ಇಸ್ ಯರ್ ಪ್ರಾಫಿಟ್, ಓಕೆನಾ. ನೆಕ್ಸ್ಟ್, ಇಫ್ ಅ ಕಂಪನಿ ವಿಲ್ ಬಿ ಇನ್ ಲಾಸ್, ಇವಾಗ ನಾವೇನು ಅನ್ಕೊಂಡು ಕಂಪ್ನಿ ಚೆನ್ನಾಗಿ ವರ್ಕ್ ಆಗ್ತಿದೆಪ್ಪ, 100 crores ಬಂತು, ಸೊ ನಾವು 5% ಓನರ್